ಸ್ವಾಗತ ಮಾಡಿಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಪವಿತ್ರವಾಗಿರ್ತಕ್ಕಂಥ ಕಾಶಿ ಮತ್ತು ಅಯೋಧ್ಯೆಯ ಪ್ರವಾಸವನ್ನು ನಮ್ಮ ರಾಷ್ಟ್ರಭಕ್ತದ ರಾಷ್ಟ್ರೀಯ ಅಧ್ಯಕ್ಷರು ಪ್ರಮುಖರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಈಶ್ವರಪ್ಪನವರು ಮತ್ತು ಕೆ ಇ ಕಾಂತೇಶ್ ಅವರು ಹಮ್ಮಿಕೊಂಡಿದ್ದಾರೆ. ಆ ಕಾಶಿ ಯಾತ್ರೆ ಮತ್ತು ಅಯೋಧ್ಯೆ ಯಾತ್ರೆಯ ಸ್ವಲ್ಪ ವಿವರವನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿದೆ. ಮೋದಿಯವರು ಕಾರಿಡಾರನ್ನು ಸಹ ಮಾಡಿದರು, ಅಯೋಧ್ಯೆ ರಾಮ ಮಂದಿರವನ್ನು ಸಹ ಉದ್ಘಾಟನೆ ಮಾಡಿದರು. ಅದನ್ನು ನೋಡ್ಬೇಕಂತೇಳಿ ಹೆಚ್ಚಿನ ಜನದ ಅಪೇಕ್ಷೆ ಬರ್ತಾ ಇತ್ತು. ಅದಕ್ಕೆ ಹೇಳಿದೆ, ನಮ್ಮ ಹತ್ರಕ್ಕೆ ಬಂದರೆ ಹಣ ಭಾಳ ಜಾಸ್ತಿ ಆಗುತ್ತೆ, ಆದರೆ ಆ ಶಕ್ತಿ ಅವರಲ್ಲಿ ಕೊಡುವಂಥ ಶಕ್ತಿ ಇರೋದಿಲ್ಲ. ಅದಕ್ಕೆ ನಾವು ಸನ್ಮಾನ್ಯ ಕೆ ಈಶ್ವರಪ್ಪ ಸಾಹೇಬ್ರ ತಲೆ ಮತ್ತು ಕೆ ಇ ಕಾಂತೇಶ್ ಅವರ ತಲೆ ಚರ್ಚೆ ಮಾಡಿದ್ದೀವಿ. ಈ ರೀತಿ ಸಾಕಷ್ಟು ಜನ. ಗ್ಲೋಬಲ್ ಎಜುಕೇಷನ್ ಸೊಸೈಟಿ ಪ್ರಿಯದರ್ಶಿನಿ ಸ್ಕೂಲ್ ಅರ್ಪಿಸುತ್ತಿದೆ ಪ್ರಿಯದರ್ಶಿನಿ ಫೆಸ್ಟ್ 2024. ದಿನಾಂಕ 19 ನವೆಂಬರ್ 2024ರಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯುವ ಪ್ರಿಯದರ್ಶಿನಿ ಫೆಸ್ಟ್ 2024ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೆ ಕಾಂತೇಶ್ ಅವರ ತಲೆ ಚರ್ಚೆ ಮಾಡಿದ್ದೀವಿ. ಈ ರೀತಿ ಸಾಕಷ್ಟು ಜನ ಶಿವಮೊಗ್ಗದಿಂದ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ಬೇಕಂತೇಳಿ ಅಪೇಕ್ಷೆ ಪಡ್ತಾ ಇದ್ದಾರೆ. ತಾವು ಸಹ ಈ ಧಾರ್ಮಿಕದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಿರ್ತಕ್ಕಂಥವ್ರಾಗಿರ್ತೀರಿ. ಮತ್ತು ತಮಿಳುನಾಡು ಮತ್ತು ಅಮ್ಮನವರ ದರ್ಶನಕ್ಕೆ ತಾವೆಲ್ಲ ಪ್ರತಿ ವರ್ಷವೂ ಸಹ 5,000 10,000 ಜನಗಳನ್ನು ತಾವು ಕಳಿಸಿಕೊಡ್ತಾ ಇದ್ದೀರಿ. ಈ ಕಾಶಿ ಯಾತ್ರೆಯನ್ನು ಓಂ ಶಕ್ತಿಗೆ ಕಾಶಿ ಯಾತ್ರೆಯನ್ನು ಮಾಡಿಸಿದ್ದಾದರೆ, ಅಯೋಧ್ಯೆಯನ್ನು ಮಾಡಿಸಿದರೆ ತಮಗೂ ಸಹ ಪುಣ್ಯ ಬರುತ್ತೆ. ಸಾಕಷ್ಟು ಜನ ಬಡವರು ಈ ರೀತಿಯಾಗಿ ಹೊರಟಿದ್ದಾರೆ ಅಂತೇಳಿ ಆ ರೈಲಿಗೆ ವಿಶೇಷವಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಹರಗುರು ಚರಮೂರ್ತಿಗಳು ಮತ್ತು ಮುತ್ಸರ್ಜಿಗಳು ಮುಖಂಡರುಗಳು ಸಹ ಬಂದು ಶುಭವನ್ನು ಕೋರಿ ಪೂಜೆ ಮುಖಾಂತರ ಆ ರೈಲನ್ನು ಇಲ್ಲಿಂದ ಸಹ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿಂದ ರೈಲು ಹೊರಟಿತು ಅಂದ್ರೆ ಸರಿಸುಮಾರು 48 ಗಂಟೆಗಳ ಕಾಲ ಆ ರೈಲು ಇಲ್ಲಿಂದ ಸಹ ಹೋಗಿ ತಲುಪಲಿಕ್ಕೆ ಅಯೋಧ್ಯೆಯನ್ನು ತಲುಪುತ್ತೆ. 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹೋಗಿ ಅಯೋಧ್ಯೆಯನ್ನು ರೈಲು ತಲುಪ್ತಾ ಇದೆ. ಹೋಗಿ ಅಯೋಧ್ಯೆ ತಲುಪಿದ ತಕ್ಷಣ ವಿಶೇಷವಾಗಿ ಹೇಳಬೇಕು ಅಂತಂದರೆ, ರೈಲಿನಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಊಟ ಮತ್ತು ಅವ್ರಿಗೆ ನೀರು, ಉಳಿಲಿಕ್ಕೆ ಸ್ಲೀಪರ್ ದರ್ಜೆ ರೈಲು, ಈ ಎಲ್ಲ ಅತ್ಯುತ್ತಮವಾದ ವ್ಯವಸ್ಥೆಗಳನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ. 25ನೇ ತಾರೀಕು 11 ಗಂಟೆಗೆ ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಇಳಿದ ತಕ್ಷಣ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ಆ ಸಿಟಿಯಲ್ಲಿ ಹೋಗ್ತಾ ಭಾಳ ಕಂಜೆಸ್ಟೆಡ್ ಇರ್ತಕ್ಕಂಥ ಸಿಟಿ ಅದು ಭಾಳ. ಆ ಅಯೋಧ್ಯೆ ಒಳಗಡೆ ಹೋಗಲಿಕ್ಕೆ ಮೊನ್ನೆ ನಾವು ಮತ್ತು ಸಾಹೇಬರು ಮತ್ತು ಕಾಂತೇಶ್ ಅವರು ಎಲ್ಲ ಹೋಗಿ ಅಲ್ಲಿ ಎಲ್ಲ ಏನೇನು ವ್ಯವಸ್ಥೆಗಳು ಬೇಕು ಅಂತೇಳಿ ಖುದ್ದಾಗಿ ಹೋಗಿ ಸಾಹೇಬರು ಸಹ ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಎಲ್ಲಿ ಬಂದರೆ ಯಾವ ರೀತಿ ಕರ್ಕೊಂಡು ಹೋಗಬೇಕು ಎಲ್ಲವನ್ನು ತೋರಿಸ್ಬೇಕು ಹೇಗೆ ಅಂತೇಳಿ ಅದನ್ನು ಆಲೋಚನೆ ಮಾಡಿ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಗೆ ಹೋದ ತಕ್ಷಣ ಅಲ್ಲಿ ಮೊದಲು ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ. ತದನಂತರದಲ್ಲಿ ಹನುಮಾನ್ ಗದೆಯನ್ನು ದರ್ಶನ ಮಾಡಿಸ್ತಾ ಇದ್ದೀವಿ. ಅದನಂತರ ಸರಾಯಿ ನದಿಗೆ ತಾವು ಕರ್ಕೊಂಡೋಗಿ ಅವರಿಗೆ ಪವಿತ್ರ ಸ್ನಾನವನ್ನು ಮಾಡಿಸಿ ಅಲ್ಲಿಂದ ಮತ್ತೆ ರೈಲು ಮುಖಾಂತರ ಅವರಿಗೆ ಕಾಶಿಯನ್ನು ಕರ್ಕೊಂಡು ಹೋಗ್ತಾ ಇದ್ವಿ. 26ನೇ ತಾರೀಕು ಕಾಶಿಯಲ್ಲಿ ನಾವೆಲ್ಲ ತಲುಪ್ತಾ ಇದ್ದೀವಿ. ಹೋದ ತಕ್ಷಣವೇ ಅಲ್ಲಿ ಕಾಶಿಯ ಜಗದ್ಗುರುಗಳು ಅವತ್ತಿನ ದಿವಸ ನಮಗೆ ಉಪಸ್ಥಿತಿ ದಿವ್ಯ ಸಾನ್ನಿಧ್ಯವನ್ನು ಕೊಡ್ತಾ ಇದ್ದಾರೆ. ಕಾಶಿ ಜಗದ್ಗುರುಗಳ ಸಮ್ಮುಖದಲ್ಲಿ ಕಾಶಿಯ ವಿಶೇಷ ಉಪನ್ಯಾಸವನ್ನು ಸಹ ಜಗದ್ಗುರುಗಳು ಅವತ್ತಿನ ದಿವಸ ಏನು ಹೋಗಿರ್ತಕ್ಕಂಥ ಯಾತ್ರಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾಶಿ ಜಂಗಮೋಡಿ ಮಠದಲ್ಲಿ ನಾವೆಲ್ಲ ಉಳಿಲಿಕ್ಕೂ ಸಹ ಎಲ್ಲ ವ್ಯವಸ್ಥೆಗಳನ್ನು ಸಹ ಆಗಿದೆ. 26ನೇ ತಾರೀಕು ನಾವು ಬೆಳಗ್ಗೆ ಜಂಗಮೋಡಿ ಮಠವನ್ನು ತಲುಪಿ ಜಗದ್ಗುರುಗಳ ಆಶೀರ್ವಚನವನ್ನು ತೆಗೆದುಕೊಂಡು ಸುಪ್ರಸಿದ್ಧವಾಗಿರ್ತಕ್ಕಂತಹ ಅಲ್ಲಿ ಗಂಗಾ ಸ್ನಾನವನ್ನು ಮಾಡ್ತಾ ಗಂಗಾ ಆರತಿಯನ್ನು ವೀಕ್ಷಣೆ ಮಾಡ್ತಾ ಅಲ್ಲಿ ಇರ್ತಕ್ಕಂಥ 64 ಘಾಟಗಳನ್ನು ರಾಜ ಹರಿಶ್ಚಂದ್ರ ಹಚ್ಚಿರ್ತಕ್ಕಂಥ ಬೆಂಕಿಯಿಂದ ಹಿಡಿದು ಮಣಿಕನಕ ಘಾಟಿಂದ ಬೋಟ್ನಲ್ಲಿ ಕುತ್ಕೊಂಡು ಅಷ್ಟೂರಿಗೂ ಸಹ ಘಾಟ್ ದರ್ಶನವನ್ನು ಸಹ ನಾವು ಆ ಕಾರ್ಯಕ್ರಮ ಅವತ್ತಿನ ದಿವಸ 26ನೇ ತಾರೀಕು ದಿನ ನಾವು ಮಾಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ 27ನೇ ತಾರೀಕು ಸಹ ಮತ್ತೆ ಕಾಶಿಯಲ್ಲಿ ಇರ್ತಕ್ಕಂಥ ಕಾಶಿ ವಿಶ್ವನಾಥನ ದರ್ಶನ, ಅನ್ನಪೂರ್ಣೇಶ್ವರಿ ದರ್ಶನ, ವಿಶಾಲಾಕ್ಷಿ ದರ್ಶನ, ಸಾಕ್ಷಿ ಗಣಪತಿ ದರ್ಶನ, ಹೀಗೆ ಪ್ರಮುಖವಾಗಿರ್ತಕ್ಕಂಥ ಕಾಶಿಯಲ್ಲಿ ಎಲ್ಲ ದೇವರುಗಳ ದರ್ಶನ ಮಾಡ್ತಾ ಅವ್ರ ಜೊತೆಗೆ ಧ್ಯಾನ ಭಜನೆಗಳನ್ನು ಮಾಡ್ತಾ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆಗಳನ್ನು ಮಾಡ್ತಾ 2 ದಿನಗಳ ಕಾಲ ಕಾಶಿಯಲ್ಲಿ ನಾವೆಲ್ಲ ತಂಗಲಿದ್ದೀವಿ. 2 ದಿನಗಳ ಕಾಶಿಯಲ್ಲಿ ವಿಶೇಷವಾದ ದರ್ಶನ ಎಲ್ಲ ಪ್ರಸಾದವನ್ನು ಮುಗಿಸಿಕೊಂಡು ಅಲ್ಲಿಂದ ಮತ್ತೆ ನಮ್ಮ ರೈಲು ಮತ್ತೆ ನಮ್ಮ ಕರ್ನಾಟಕ ಕಡೆಗೆ 27ನೇ ತಾರೀಕು ಹೊರಡಲಿದೆ. 27 ಹೊರಟು 28, 29 ಸಹ ಹೊರಟು 29 ರಾತ್ರಿ ಮತ್ತೆ ನಾವೆಲ್ಲ ಶಿವಮೊಗ್ಗವನ್ನು ತಲುಪ್ತಾ ಇದ್ದೀವಿ. ಈ ರೀತಿಯಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಅತಿ ಹೆಚ್ಚು ಜನಗಳು ಹೊರಟಿರೋದ್ರಿಂದ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಭಾಳ ಜನ ನಿರಾಶೆಯಾಗಿದ್ದಾರೆ.
ಏನು ನಮಗೆ ಎಷ್ಟೊಂದು ಜನ ನಮ್ಗೆ ರೆಕಮೆಂಡೇಶನ್ ಮಾಡ್ತಾ ಇದ್ದಾರೆ ಕಾಶಿಗೆ ಹೋಗ್ಬೇಕು ಅಂತೇಳಿ. ಸಾಹೇಬರು ಸಹ ಸಾಕಾಗಿದೆ. ದಯಮಾಡಿ ಭಕ್ತಾದಿಗಳಲ್ಲಿ ಒಂದು ಮನವಿ, ಯಾರೂ ಸಹ ಅಪಾರ್ಥ ಭಾವಿಸ್ಬೇಡ್ರಿ. ಈಗ ಆಲ್ರೆಡಿ 1500 ಜನಕ್ಕೆ ಮಾತ್ರ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಕೆ ಈಶ್ವರಪ್ಪ ಸಾಹೇಬರಿಗೆ ಅತಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಕೊಟ್ಟಂಥ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಭಕ್ತರನ್ನು ನಾವು ಕಾಶಿ ಮತ್ತು ಅಯೋಧ್ಯೆ ಯಾತ್ರೆಯನ್ನು ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೈಗೊಳ್ಳೋರು ಇದ್ದೀವಿ ಅಂತ ಹೇಳ್ತಾ, ಯಾರೂ ಸಹ ಕಾಶಿಯನ್ನು ನಿಮಗೆ ಯಾರೂ ಸಹ ನಿರಾಶೆ ಆಗಬಾರ್ದು. ಮುಂದಿನ ದಿನಮಾನಗಳಲ್ಲಿ ತಮ್ಮೆಲ್ಲರಿಗೂ ಸಹ ಕಾಶಿಯನ್ನು ತೋರಿಸ್ತೀವಿ ಅಂತೇಳಿ ಅಂಥ ಪವಿತ್ರ ಕ್ಷೇತ್ರಕ್ಕೆ ಹೊರಟಿರ್ತಕ್ಕಂಥ ಎಲ್ಲ ಯಾತ್ರಾರ್ಥಿಗಳಿಗೂ ಮತ್ತೆಲ್ಲರಿಗೂ ಸಹ ಇನ್ನು ಮುಂದೆ ಬರ್ತಕ್ಕಂಥವ್ರಿಗೂ ಸಹ ಎಲ್ಲರಿಗೂ ಶುಭವನ್ನು ಕೋರಿ ಒಂದೆರಡು ಮಾತುಗಳನ್ನು ಮುಗಿಸಿ ನಮಸ್ಕಾರ.